Hi, ma'am. ಹಾಯ್. Can we play rapid fire round? ಮಾಡೋಣ. ಏನ್ದ್ರ ಬಗ್ಗೆ? Female pattern hair loss. ತುಂಬಾ ಇಂಟ್ರೆಸ್ಟಿಂಗ್. ಕಾಮನ್ ಆಗಿ ಬರ್ತಾರೆ ಕ್ಲಿನಿಕಲ್ ಇದ್ರ ಬಗ್ಗೆ. ಹೇಳ್ತೀನಿ. Doctor, is female hair loss actually common or are women just ignoring it? ತುಂಬಾ ಕಾಮನ್ ಫೀಮೇಲ್ ಪ್ಯಾಟರ್ನ್ ಹೇರ್ ಲಾಸ್. 30 to 40 years ಆಫ್ ಏಜ್ ಅಲ್ಲಿ ಇದನ್ನ ನಾವು ತುಂಬಾ ಕಾಣ್ತೀವಿ. What's the first sign of female pattern hair loss? ಫೀಮೇಲ್ ಪ್ಯಾಟರ್ನ್ ಹೇರ್ ಲಾಸ್ ಹೇಗೆ ಅಂದ್ರೆ ನಮ್ಮ ಮಧ್ಯದ ಭಾಗದಲ್ಲಿ ಕೂದಲು ತಿನ್ನಿಂಗ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ನಮ್ ಕೂದಲು ದಟ್ಟತನ ಕೂಡ ಕಡಿಮೆ ಆಗುತ್ತೆ. ಪೊನಿಟೇಲ್ ಆಗ್ದಾಗ ಯು ಕ್ಯಾನ್ ಸಿ ತುಂಬಾ ತಿನ್ನಕ್ ಆಗೋದು. ಮತ್ತೆ ಫ್ರಂಟಲ್ ಹೇರ್ ಲಾಸ್ ಕೂಡ ನೀವು ಕಾಣಬಹುದು. Can stress alone cause female pattern hair loss? ಸ್ಟ್ರೆಸ್ ಒಂದು ಟ್ರಿಗರ್ ಹೇರ್ ಫಾಲ್ ಆಗೋದಕ್ಕೆ. ಬಟ್ ಕಾಮನ್ ಆಗಿ ಏನು ಅಂತ ಹೇಳಿದ್ರೆ ನಿಮ್ ಹಾರ್ಮೋನ್ಸ್ ಕೂಡ ಚೆಕ್ ಮಾಡ್ಕೋಬೇಕು. ನಿಮ್ ಥೈರಾಯ್ಡ್ ಇದೆಯಾ, ಪೆರಿಮೆನೋಪಾಸ್, ಮೀನೋಪಾಸ್, ಈ ಕಾರಣದಿಂದ ಕೂಡ ಆಗುತ್ತೆ. Are DIY oils and internet remedies actually helping? DIY ಅಂಡ್ ಹೋಮ್ ಪ್ರಾಡಕ್ಟ್ಸ್ ಎಲ್ಲರಿಗೂ ಕೂಡ ಸೂಟ್ ಆಗೋದಿಲ್ಲ. ಅದರಿಂದ ತುಂಬಾ ನೀವು ಶೆಡಿಂಗ್ ಕಾಣಿಸ್ತೀರಾ, ಮತ್ತೆ ಹೇರ್ ಸ್ಕ್ಯಾಲ್ಪ್ ಕೂಡ ಇನ್ಫ್ಲಮೇಷನ್ ಆಗುತ್ತೆ. When should someone stop trying home remedies and see a doctor? ಹೋಮ್ ರೆಮಿಡೀಸ್ ಲೈಕ್ ಆಕ್ಚುಲಿ ಮಿನಿಮಮ್ ಒಂದು ನೀವು 2-3 ತಿಂಗಳು ಆದ್ಮೇಲೆ ಇನ್ನ ಹೇರ್ ಶೆಡಿಂಗ್ ಜಾಸ್ತಿ ಆದಾಗ ನೀವು ಪ್ರೊಫೆಷನಲ್ ಇವ್ಯಾಲ್ಯೂಯೇಷನ್ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. Is female pattern hair loss reversible? ಅಫ್ಕೋರ್ಸ್ ಎಸ್. ಒಂದು ತುಂಬಾ ಜಾಸ್ತಿ ಆಗ್ತಿದ್ರೆ 3 ತಿಂಗಳು 4 ತಿಂಗಳ ಮೇಲೆ ನಿಮ್ ಹೇರ್ ಶೆಡಿಂಗ್ ಇನ್ನ ಆಗ್ತಾ ಇದೆ ಅಂದ್ರೆ ಇಮಿಡಿಯೇಟ್ ಆಗಿ ನೀವು ಕಾಣ್ಬೇಕು. ಮತ್ತೆ ರಿವರ್ಸ್ ಆಗೋದನ್ನ ಕೂಡ ನಾವು ಸ್ಟಾಪ್ ಮಾಡಬಹುದು. What treatments actually work medically? ನೀವು ನ್ಯೂಟ್ರಿಷನಲ್ ಇವ್ಯಾಲ್ಯೂಯೇಷನ್ ನೋಡ್ಕೊಂಡು ನಿಮ್ದು ಓರಲ್ ಟ್ಯಾಬ್ಲೆಟ್ಸ್ ಹಾಕ್ತಿವಿ, ಮತ್ತೆ ಟಾಪಿಕಲ್ ಥೆರಪೀಸ್, ಮತ್ತೆ ಇನ್ ಕ್ಲಿನಿಕ್ ಟ್ರೀಟ್ಮೆಂಟ್ ಲೈಕ್ PRP, GFC ಅಂಡ್ ಎಕ್ಸೋಸಮ್ಸ್ ಕೂಡ ಮಾಡಬಹುದು. ಹೇರ್ ಥಿನ್ನಿಂಗ್ ನ ಇಗ್ನೋರ್ ಮಾಡಬೇಡಿ. ಬೆಸ್ಟ್ ಟ್ರೀಟ್ಮೆಂಟ್ ಇಂದ ನಿಮ್ಗೆ ರಿಸಲ್ಟ್ ಸಿಗುತ್ತೆ. ನಿಮ್ಗೆ ಏನೇ ಸಮಸ್ಯೆ ಇದ್ರೆ ಹೇರ್ ಫಾಲ್ ಆಗ್ಲಿ, ಹೇರ್ ಥಿನ್ನಿಂಗ್ ಆಗ್ಲಿ, ಸಫಾ ಸ್ಕಿನ್ ಕ್ಲಿನಿಕ್ ಗೆ ಭೇಟಿ ಮಾಡಿ.